ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೇವಸ್ಥಾನದಿಂದ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾರೆ. ಮತ್ತೆ ಮನೆ ಮಂದಿಗೆಲ್ಲ ಹೇಳ್ಬೇಕಲ್ವಾ ಅಜ್ಜಿ? ಕರ್ಣ, ಪ್ರತಿ ವರ್ಷ ಈ ಹಬ್ಬದ ಟೈಮಲ್ಲಿ ಕುಟುಂಬ ಸಮೇತ ಅಲ್ಲಿಗೆ ಹೋಗೋದು ನಮ್ಮ ವಾಡಿಕೆ. ಆದ್ರೆ ಈ ವರ್ಷ ನೀನಿದೆಯಲ್ಲ, ಹಬ್ಬನೂ ನಿಲ್ಬಾರ್ದು ಅಂತ ಅಜ್ಜಿಗೆ ಎಲ್ಲಾ ಜವಾಬ್ದಾರಿ ವಹಿಸಿ ತಾತ ಅಲ್ಲಿಗೆ ಹೋಗಿದ್ದಾರೆ. ತಾತನ ಬಗ್ಗೆ ನಿಂಗೆ ಗೊತ್ತಲ್ಲ. ಇರ್ಲಿ, ಹಾಗಾದ್ರೂ ಅವರಿಗೆ ನೆಮ್ಮದಿ ಸಿಗುತ್ತಲ್ಲ, ನನಗಷ್ಟೇ ಸಾಕು. ಈಗ ಹೇಳಜ್ಜಿ, ಹಬ್ಬಕ್ಕೆ ಏನೇನು ಮಾಡೋಣ? ಅದನ್ನೆಲ್ಲ ನೀನೇ ತೀರ್ಮಾನ ಮಾಡ್ಲಿ ಅಂತ ಕರೆದ್ರೆ ನೀನೇ ನನ್ನನ್ನು ಕೇಳ್ತಿದ್ಯಲ್ಲ. ಅಜ್ಜಿ, ಈ ಮನೆ ಯಜಮಾನ ಯಾವತ್ತಿದ್ರೂ ನಮ್ಮ ತಾತನೇ. ಅವ್ರನ್ನ ಬಿಟ್ರೆ ಆ ಸ್ಥಾನದಲ್ಲಿರೋರು ನೀನೇನೆ. ನೀನು ತೋರಿಸಿರೋ ಮಾರ್ಗದರ್ಶನದಲ್ಲೇ ನಾನು ನಡೆಯೋದು. ನಾನು ಯಾವತ್ತೂ ನನ್ನ ಸ್ವಂತ ನಿರ್ಧಾರಗಳನ್ನು ತಗೊಳ್ಳಲ್ಲ. ಅದು ಈ ಮನೆ ಸಂಸ್ಕಾರನೂ ಅಲ್ಲ. ಕರ್ಣ, ನಮ್ಗೆಲ್ಲ ನೀನ್ ಇಷ್ಟ ಆಗೋದು ಇದಕ್ಕೋಸ್ಕರನೇ. ಅದೇ ಸರಾಯು ಮತ್ತೆ ಆ ಸೂರ್ಯನ ನೋಡು, ಹಬ್ಬ ಇಟ್ಕೊಂಡು ಎಲ್ಲೋ ಹೋಗಿದ್ದಾರೆ. ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ ಒಂದು ಹೇಳಲ್ಲ. ಅಜ್ಜಿ, ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡ್ಬೇಕು. ನಾವು ಬರೀ ಒಳ್ಳೇದ್ ಮಾತಾಡೋಣ, ಅವ್ರ ಬಗ್ಗೆ ನಮಗೆ ಯಾಕೆ? ಸರಿಯಾಗಿ ಹೇಳ್ದೆ. ಹೆಂಡತಿ ಅರ್ಧಾಂಗಿ ಅಂತಂದ್ರೆ ಹೀಗಿರಬೇಕು. ಸುಬ್ಬಿ.